ಸರಿ, ನಮಸ್ಕಾರ. ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆಸೆ ಇರ್ತದೆ. ಅದೇನಪ್ಪ ಅಂತಂದರೆ, SSLC ಮುಗಿಸಿದ ನಂತರ ಒಂದು ಉನ್ನತವಾಗಿರ್ತಕ್ಕಂಥ ಕಾಲೇಜ್ನಲ್ಲಿ ಅಥವಾ ಉನ್ನತವಾದಂಥ ಒಂದು ನಗರದಲ್ಲಿರ್ತಕ್ಕಂಥ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡಿಬೇಕು ಅನ್ನೋದು ಒಂದು ಆಸೆ ಇರ್ತದೆ. ಈ ನಿಮ್ಮಲ್ಲಿರ್ತಕ್ಕಂಥ ಒಂದು ಆಸೆಯನ್ನು ತಪ್ಪೇನ ತಾನೇನು ಹೇಳ್ತಾ ಇಲ್ಲ. ಈ ಆಸೆಯನ್ನು ಇಟ್ಟುಕೊಂಡು ನೀವೇನು ಒಂದು ದೊಡ್ಡ ದೊಡ್ಡ ನಗರಗಳಿಗೆ ಕಲೀಲಿಕ್ಕೆ ಹೋಗ್ತೀರಲ್ಲ, ಅಲ್ಲಿ ಆಗ್ತಕ್ಕಂಥ ಅನುಭವಗಳು ಮಹತ್ವದ ಅನುಭವಗಳಾಗಿರ್ತವೆ. ಅದೇ ರೀತಿ ನಿಮ್ಮಂತೆ ಒಂದು ಆಸೆಯನ್ನಿಟ್ಟುಕೊಂಡು ಒಬ್ಬ ವಿದ್ಯಾರ್ಥಿ SSLCಯಲ್ಲಿ ಉನ್ನತವಾದಂಥ ಒಂದು ಅಂಕವನ್ನು ಪಡೆಯೋದ್ರ ಮೂಲಕ ಅಂಕವನ್ನು ಪಡೆದು ಏನು ಮಾಡ್ತಾನಪ್ಪ ಅಂತಂದರೆ, ಉನ್ನತವಾಗಿರ್ತಕ್ಕಂಥ ಒಂದು ನಗರದಲ್ಲಿರ್ತಕ್ಕಂಥ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದು ಆ ವಿದ್ಯಾರ್ಥಿ ಮನೆಯಿಂದ ಬರುವಾಗ ಆತನ ತಂದೆ ಆತನಿಗೆ 2,000 ರೂಪಾಯಿಯನ್ನು ಕೊಟ್ಟು ಕಳಿಸಿರ್ತಾನೆ. ಆ 2,000 ರೂಪಾಯಿಯನ್ನು ತೆಗೆದುಕೊಂಡು ಬಂದ ಆ ವಿದ್ಯಾರ್ಥಿ 2 ತಿಂಗಳಾಗಿರ್ತದೆ. 2 ತಿಂಗಳ ಒಳಗಾಗಿ ಆ 2,000 ರೂಪಾಯಿಯನ್ನು ಖರ್ಚು ಮಾಡಿಬಿಟ್ಟಿರ್ತಾನೆ ವಿದ್ಯಾರ್ಥಿ. ಈಗ ಆತನ ಮನೆಯಿಂದ ಒಂದು ಕರೆ ಬರ್ತದೆ. ಅದೇನಪ್ಪ ಅಂತಂದರೆ, ಆತನ ತಂದೆ ಈತನಿಗೆ ಮೊಬೈಲನ್ನು ಕೊಡಿಸಿರುವುದಿಲ್ಲ, ಓದಲಿ ಅನ್ನೋ ಒಂದು ಕಾರಣದಿಂದ ಆದ್ದರಿಂದ ಆತನ ಗೆಳೆಯನ ಮೊಬೈಲಿಗೆ ಒಂದು ಕರೆ ಬರ್ತದೆ. ಅದೇನಪ್ಪ ಅಂತಂದರೆ, ಅದೇನೊಂದು ಆ ವಿದ್ಯಾರ್ಥಿ ಎತ್ತಿ ನೋಡಿದಾಗ ಅಲ್ಲಿ ಏನಿರ್ತದಪ್ಪ ಅಂತಂದರೆ, ಪಾಪ ಆ ವಿದ್ಯಾರ್ಥಿಯ ಒಂದು ಮನೆಯಲ್ಲಿ ಅವ್ರ ಅತ್ತಿಗೆಯವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಸುದ್ದಿಯನ್ನು ಹೇಳಲಿಕ್ಕೆ ಅವ್ರ ತಂದೆ ಫೋನ್ ಮಾಡಿರ್ತಾರೆ. ಆ ವಿದ್ಯಾರ್ಥಿ ಸುಮಾರು ಮುಂಜಾನೆ 8 ಅಥವಾ 9 ಗಂಟೆ ಆಗಿರ್ತದೆ. ಆವಾಗ ಆ ಫೋನಿನ ಎತ್ತಾನೆ. ಅವ್ರ ತಂದೆಯವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಏನಿಲ್ಲಪ್ಪ, ನಿಮ್ಮ ಒಂದು ಅತ್ತಿಗೆಯವ್ರು ತೀರ್ಕೊಂಡಿದ್ದಾರೆ, ಬೇಗ ಮನೆಗೆ ಬಾ ಅಂತಂದು ಹೇಳ್ತಾರೆ. ಈಗ ಆ ವಿದ್ಯಾರ್ಥಿ ಬೇಗ ಮನೆಗೆ ಹೋಗ್ಬೇಕು, ಆದರೆ 1 ರೂಪಾಯಿನೂ ಸಹಿತ ಇಲ್ಲ. ಯಾಕಪ್ಪ ಅಂತಂದರೆ, ಕೊಟ್ಟಿರ್ತಕ್ಕಂಥ 2,000 ರೂಪಾಯಿನ 2 ತಿಂಗಳೊಳಗಾಗಿ ಖರ್ಚು ಮಾಡಿಬಿಟ್ಟಿದ್ದಾನೆ. ಈಗ ಮನೆಗೆ ಹೋಗ್ಲಿಕ್ಕೆ ಬೇಕಪ್ಪ ಅಂತಂದರೆ 1 ರೂಪಾಯಿನೂ ಸಹಿತ ಆ ವಿದ್ಯಾರ್ಥಿ ಹತ್ರ ಇಲ್ಲ. ಆಗ ವಿದ್ಯಾರ್ಥಿ ಮನೆಯಲ್ಲಿ ಕೇಳಬೇಕಪ್ಪ ಅಂತಂದರೆ, ಮನೆಯಲ್ಲಿ ಎಲ್ಲರೂ ದುಃಖದ ಪರಿಸ್ಥಿತಿಯಿಂದ ಕೂಡಿದ್ದಾರೆ. ಆದ್ದರಿಂದ ಆ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಒಂದು ದೋಸ್ತನ ಬಳಿ ಏನು ಮಾಡ್ತಾನಪ್ಪ ಅಂತಂದರೆ 200 ರೂಪಾಯಿನ ಕೇಳ್ತಾನೆ. ಆ ವಿದ್ಯಾರ್ಥಿ, ಎಲ್ಲ ದೋಸ್ತ, ನನ್ನ ಹತ್ರ 200 ರೂಪಾಯಿ ಇಲ್ಲ, 100 ರೂಪಾಯಿ ಅದೇ 100 ರೂಪಾಯಿನ ತೆಗೆದುಕೊಂಡು ಹೋಗಂತ ಹೇಳ್ತಾನೆ. ಆದರೆ ಆ ವಿದ್ಯಾರ್ಥಿಗೆ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಅದೇ 100 ರೂಪಾಯಿನ ಇಸ್ಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ವಿದ್ಯಾರ್ಥಿ ಊರಿಗೆ ಹೋಗ್ಲಿಕ್ಕೆ ಮುನ್ನಡಿತಾನೆ. ಎಲ್ಲಪ್ಪ ಅಂತಂದರೆ, ಆತ ಧಾರವಾಡದ ಒಂದು JSS ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆದಿರ್ತಾನೆ. JSS ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾಗಿರಿಯಿಂದ ಹೊಸೂರು ಬಸ್ ಸ್ಟಾಪಿನವರೆಗೆ ಹೋಗುವಷ್ಟರಲ್ಲಿ 50 ರೂಪಾಯಿ ಖರ್ಚಾಗ್ಬಿಡ್ತದೆ. ಆ 100 ರೂಪಾಯಲ್ಲಿ ಇನ್ನು ಉಳಿದಿರ್ತಕ್ಕಂಥದ್ದು 50 ರೂಪಾಯಿ ಕೇವಲ ಮಾತ್ರ. ಆ 50 ರೂಪಾಯಿನ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಒಂದು ಹೊಸೂರು ಬಸ್ ಸ್ಟಾಪಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಡಿಪೋದಲ್ಲಿ ಇರ್ತಕ್ಕಂಥ ಒಂದು ವಿಭಾಗದ ಅಧಿಕಾರಿ ಬಗ್ಗೆ ಕೇಳ್ತಾನೆ, ಸರ್ ಇಳಕಲ್ ಬಸ್ ಎಷ್ಟೊತ್ತಿಗೆ ಬರ್ತದೆ ಅಂತ. ಆಗ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಒಂದು 5 ಅಥವಾ 6 ಗಂಟೆ ಆಗ್ಬೋದು ಅಂತಂದು. ಆಗ ವಿದ್ಯಾರ್ಥಿಗೆ ಅಷ್ಟು ಸಮಯ ನಿಂತುಕೊಳ್ಳೋಷ್ಟು ಕಾಲಾವಕಾಶ ಇಲ್ಲ. ಯಾಕಪ್ಪ ಅಂತಂದರೆ, ಈತನಿಗೋಸ್ಕರ ಒಂದು ಏನಾನು ಇಟ್ಟುಕೊಂಡು ಶವ ಸಂಸ್ಕಾರಕ್ಕಾಗಿ ಕಾಯ್ತಾ ಇದ್ದಾರೆ. ಆದ್ದರಿಂದ ಈ ವಿದ್ಯಾರ್ಥಿ ಬೇಗ ಮನೆಗೆ ಹೋಗ್ಬೇಕು. ಆದ್ದರಿಂದ ವಿದ್ಯಾರ್ಥಿ ಏನು ಮಾಡ್ತಪ್ಪ ಅಂತಂದರೆ, ಏನೂ ತೋಚದೆ ಗೌಣವಾಗಿ ನಿಂತು ಬಿಡ್ತಾನೆ ಅದೇ ಬಸ್ ಸ್ಟ್ಯಾಂಡ್ನಲ್ಲಿ. ಆಗ ಆತನದೇ ಒಂದು ಡಿಸ್ಟಿಕ್ಕಿನ ಒಂದು ಬಸ್ ಆಗಿರ್ತಕ್ಕಂಥ ಬಾಗಲಕೋಟೆ ಬಸ್ ಬರ್ತದೆ. ಆ ಬಸ್ಸನ್ನು ಹತ್ತುತ್ತಾನೆ. ಈಗ ಇರೋದು 50 ರೂಪಾಯಿ ಕೇವಲ ಮಾತ್ರ. ಆ ವಿದ್ಯಾರ್ಥಿಗೆ ಊರಿಗೆ ಹೋಗಲು ಬೇಕಾಗಿರುವ ರೂಪಾಯಿ ಎಷ್ಟಪ್ಪ ಅಂತಂದರೆ, ಒಟ್ಟಾರೆಯಾಗಿ 150. ಆದರೆ ಆ ವಿದ್ಯಾರ್ಥಿರ ಹತ್ರ ಇರ್ತಕ್ಕಂಥದ್ದು ಕೇವಲ 50 ರೂಪಾಯಿ ಮಾತ್ರ. ಆದರೆ ಏನು ಮಾಡ್ಬೇಕು, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಆದ್ದರಿಂದ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂತಂದರೆ, ಏನು ಆಗಿದ್ದಾಗಲಿ ಅಂತಂದು ಆ ಬಸ್ಸನ್ನು ಹತ್ತಿ ಕೂತ್ಕೋತಾನೆ. ಮುಂದಿನ ಸೀಟ್ನಲ್ಲಿ ಕೂತಿರ್ತಾನೆ. ಹಿಂದಿನಿಂದ ಕಂಡಕ್ಟರ್ ಮುಂದಿನ ಸೀಟಿನವರಿಗೆ ಬರ್ತಿರ್ತಾರೆ. ಆಗ ವಿದ್ಯಾರ್ಥಿಗೆ ಹೃದಯ ಜಲ್ ಅಂತಿರ್ತದೆ. ಯಾಕಪ್ಪ ಅಂತಂದರೆ, ಇರೋದು 50 ರೂಪಾಯಿ ಕೇವಲ ಮಾತ್ರ. ಆದರೆ ಹೋಗಲಿಕ್ಕೆ ಬೇಕಾಗಿರೋದು 150 ರೂಪಾಯಿ. ಈಗ 150 ರೂಪಾಯಿ ಕೇಳಿದ ಕಂಡಕ್ಟರ್ ಹೇಗೆ ಕೊಡಲಿ ಅಂತ ಒಂದು ಚಿಂತೆ ಇರ್ತದೆ. ಆಗ ವಿದ್ಯಾರ್ಥಿ ಯಾವತ್ತು ದೇವರನ್ನು ನಂಬದ ವಿದ್ಯಾರ್ಥಿ ಅವತ್ತಿನ ದಿನ ದೇವರಿಗೆ ಕೈ ಮುಗಿದು, ದೇವರೇ ನೀನೇ ನನ್ನನ್ನು ಕಾಪಾಡು ಅಂತಂದು ಕೇಳ್ಕೊತಾನೆ ದೇವರ ಹತ್ರ. ಯಾವತ್ತು ದೇವರನ್ನೇ ನಂಬಿರುವುದಿಲ್ಲ ಆ ವಿದ್ಯಾರ್ಥಿ. ಅವತ್ತಿನ ದಿನ ದೇವರನ್ನು ನಂಬ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಆ ದೇವರಿಗೆ ಕೈ ಮುಗಿದಾಗ ಸಡನ್ನಾಗಿ ಏನು ಮಾಡ್ತಪ್ಪ ಅಂತಂದರೆ, ಬಸ್ ಬ್ರೇಕ್ ಆಗ್ತದೆ. ಬಸ್ ಬ್ರೇಕ್ ಹಾಕೋಣ. ಆ ವಿದ್ಯಾರ್ಥಿ ಎಚ್ಚೆತ್ಕೊಂಡು ಬೇಗನೆ ಎದ್ಕಟ್ಟ ಮುಂದೆ ನೋಡ್ತಾನೆ. ಅಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ನಿಂತಿರ್ತಾನೆ ಬಸ್ಸಿನ ಮುಂದೆ. ಬ್ರೇಕ್ ಹಾಕಿದ್ಗಳನ್ನ ಹಿರಿಯ ವ್ಯಕ್ತಿ ನಿಂತಿರ್ತಾನೆ ಬಸ್ಸಿನ ಮುಂದೆ. ಆ ಹಿರಿಯ ವ್ಯಕ್ತಿ ಬಸ್ಸಿನ ಡ್ರೈವರ್ ಹತ್ರ ಹೋಗೋದಿಲ್ಲ, ಕಂಡಕ್ಟರ್ ಹತ್ರನೂ ಹೋಗೋದಿಲ್ಲ. ಸೀದಾ ಏನು ಮಾಡ್ತಾನಪ್ಪ ಅಂತಂದರೆ, ಈ ಕಿಟಕಿ ಹತ್ರ ಕುಂತಿರ್ತಕ್ಕಂಥ ವಿದ್ಯಾರ್ಥಿ ಹತ್ರ ಬಂದು ಸರ್ ಅಂತಂದು 2 ಬಾರಿ ಕೂಗ್ತಾನೆ. ಆದರೆ ಈ ವಿದ್ಯಾರ್ಥಿಗೆ ಸಿಟ್ಟು. ಯಾಕಪ್ಪ ಅಂತಂದರೆ, ಈತನಿಗೆ ಬಸ್ ಚಾರ್ಜ್ ಇಲ್ಲ ಊರಿಗೆ ಹೋಗ್ಲಿಕ್ಕೆ, ಆದರೆ ಇವನೊಂದು ಕಾಟ ಅಂತಂದು ಆ ವಿದ್ಯಾರ್ಥಿ ಅನ್ಕೊತಾನೆ ಮನಸ್ಸಿನಾಗ. ಆದರೂ ಹೇಳಿ ಸರ್ ಅಂತಂದು ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ,
ನೀ ಎಲ್ಲಿ ಹೊಂಟಿದೆ ಅಂತಂದು ಕೇಳ್ತಾರೆ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಸರ್ ಹೇಳಿಲ್ಲ, ಇಲ್ಲೇ ಇಲ್ಲಿ ಅಮೀನ್ಗಡಕ್ಕೆ ಹೊಂಟಿದ್ದೀನಿ ಅಂತ ಹೇಳ್ತಾನೆ ಆ ವಿದ್ಯಾರ್ಥಿ. ಆಗ ಆ ಹಿರಿಯ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂತಂದರೆ ಆ ವಿದ್ಯಾರ್ಥಿಗೆ, ಸರ್ ಏನಿಲ್ಲ, ನೀವೇನು ಅಮೀನ್ಗಡಕ್ಕೆ ಹೊಂಟಿದ್ದೀರಲ್ಲ, ಆ ಅಮೀನ್ಗಡದ ಹಿಂದೆ ಒಂದು ಊರು ಬರ್ತದೆ, ಕಮತಿಗೆ ಅಂತಕ್ಕಂಥ ಒಂದು ಊರು. ಆ ಕಮತಿಗೆ ಊರಿನಲ್ಲಿ ಒಬ್ಬ ನನ್ನ ಮಗ ಬರ್ತಾನೆ, ಆ ಮಗನಿಗೆ ಒಂದು ಡಬ್ಬಿಯನ್ನು ಕೊಡ್ರಿ ಅಂತ ಒಂದು ಡಬ್ಬಿಯನ್ನು ಆ ವಿದ್ಯಾರ್ಥಿ ಕೈಯಲ್ಲಿ ಕೊಡ್ತಾನೆ ಆ ಹಿರಿಯ ವ್ಯಕ್ತಿ. ಆದರೆ ವಿದ್ಯಾರ್ಥಿ ಸಿಟ್ಟು, ಆದರೆ ಇಸ್ಕೊಳ್ತಾನೆ, ಕೊಡಿ ಸರ್ ಇಲ್ಲಿ ಕೊಡ್ತೀನಿ ಅಂತ ಇಸ್ಕೊಳ್ತಾನೆ. ಇಸ್ಕೊಂಡಾಗ ಇದಕ್ಕೆ ಪ್ರತಿಫಲವಾಗಿ ಅಲ್ಲಿರ್ತಕ್ಕಂಥ ಹಿರಿಯ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ, ಸರ್ ಇಷ್ಟು ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಪುಣ್ಯ, ಆದ್ದರಿಂದ ಈ ಒಂದು 100 ರೂಪಾಯಿನ ತೆಗೆದುಕೊಂಡು ಎಂಜಾಯ್ ಮಾಡಿ ಚಾಯ್ ಕುಡೀರಿ ಸರ್ ಅಂತಂದು ಆ ಒಂದು ವಿದ್ಯಾರ್ಥಿಗೆ ಆ ಹಿರಿಯ ವ್ಯಕ್ತಿ 100 ರೂಪಾಯಿಯನ್ನು ಕೊಡ್ತಾನೆ. ಆದರೆ ಸಂಪ್ರದಾಯದ ಪ್ರಕಾರ ಯಾರೇ ಒಬ್ಬರು ಏನೇ ಒಂದು ವಸ್ತು ಆಗಲಿ ಅಥವಾ ರೊಕ್ಕವನ್ನು ಕೊಡಲಿಕ್ಕೆ ಬಂದಾಗ ಬೇಡ ಅನ್ನೋದು ಒಂದು ಸಂಪ್ರದಾಯ. ಅದೇ ಒಂದು ಸಂಪ್ರದಾಯ ಅಂತ ಆ ವಿದ್ಯಾರ್ಥಿ ಸಹಿತ ಬೇಡ ಅಂತ ಹೇಳ್ತಾನೆ. ಆದರೆ ಆತನ ಮನಸ್ಸು ಹೇಳ್ತಾ ಇರುತ್ತೆ, ತೆಗೆದುಕೋ, ಇದೇ ಒಂದು 100 ರೂಪಾಯಿ ನಿನ್ನ ಬಚಾರ್ಜಿಗೆ ಆಗ್ಬೋದು ಅಂತಂದು. ಆದ್ದರಿಂದ ಆ ಒಂದು ಹಿರಿಯ ವ್ಯಕ್ತಿ 2ನೇ ಬಾರಿಗೆ ತೆಗೆದುಕೊಳ್ಳಿ ಸರ್ ಅಂತಂದು ಕೇಳಲಿಕ್ಕೆ ಬಂದಾಗ ಬೇಗನೆ ಆ ವಿದ್ಯಾರ್ಥಿ ಆ ಒಂದು 100 ರೂಪಾಯಿನ ಎಸ್ದುಕೊಂಡು ಅದೇ ಒಂದು 100 ರೂಪಾಯಿನ ತೆಗೆದುಕೊಂಡು ಬಚಾರ್ಜನ್ನು ತೆಗೆಸಿ ಊರನ್ನು ಮುಟ್ತಾನೆ. ಊರನ್ನು ಮುಟ್ಟಿ ಶವ ಸಂಸ್ಕಾರವನ್ನು ಮುಗಿಸ್ತಾನೆ. ಇಲ್ಲಿ ನನಗೆ ತಿಳಿದಿದ್ದೇನಪ್ಪ ಅಂತಂದರೆ, ನಾನು ಸಹಿತ ದೇವರನ್ನು ನಂಬೋದವನು, ಆದರೂ ಸಹಿತ ಈ ಒಂದು ಕಥೆಯ ಮೂಲಕ ನನಗೆ ತಿಳಿದಿದ್ದೇನಪ್ಪ ಅಂತಂದರೆ, ಯಾರು ಈ ಜಗತ್ತಿನಲ್ಲಿ ದೇವರಿಲ್ಲ ಎನ್ನುತ್ತಾನೆ ಆತನಿಗೆ ನಾನು ದೃಢ ಸಂಕಲ್ಪದಿಂದ ದೇವರಿದ್ದಾನೆ, ಆತನು ಯಾವುದೇ ಒಂದು ರೂಪದಲ್ಲಾದರೂ ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಲಿಕ್ಕೆ ಬಯಸ್ತಾನೆ ಈ ಒಂದು ಕಥೆಯ ಮೂಲಕ. ಇಷ್ಟು ಈ ಒಂದು ಕಥೆಯ ಒಂದು ಅನುಭವದ ಒಂದು ಕಥೆ ಆಗಿರ್ತದೆ. ಈ ಒಂದು ಕಥೆ ಯಾರ್ಯಾರಿಗೆ ಇಷ್ಟ ಆಗಿರ್ತದೆ ಅದೊಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ. ಥ್ಯಾಂಕ್ ಯು.